ಧರ್ಮ ವಿರೋಧಿ ಸ್ವಾಮಿ ಪ್ರಸಾದ್ ಮೌರ್ಯ ಎಂಬ ರಾಜಕಾರಣಿಯ ದುರಹಂಕಾರದ ಹುಟ್ಟಡಗಿಸಲು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಇತ್ತೀಚೆಗೆ ಬೂಟಿನ ದಾಳಿ ನಡೆದಿತ್ತು. ಇಂಥ ಪ್ರಭೂತಿಗಳ ದುರಹಂಕಾರದ ನಡೆಯನ್ನು ವಿರೋಧಿಸಿ ನಡೆದ ಕೆಲವು ಬೂಟಿನ ದಾಳಿಗಳ ಚಪ್ಪಲಿ ಏಟಿನ ಸುತ್ತ ಇಲ್ಲೊಂದು ಸುದ್ದಿ ಕತೆ ನಿಮ್ಮ ಮುಂದೆ ತಂದಿದ್ದೇವೆ. ಸನಾತನದ ಸರ್ವಶ್ರೇಷ್ಠ ಗ್ರಂಥಗಳಲ್ಲಿ ಒಂದಾದ ರಾಮಚರಿತ್ ಮಾನಸ್ ಬಗ್ಗೆ ನಿರಂತರವಾಗಿ ಅವಮಾನ ಮಾಡಿ ಮೆರೆಯಲು ಹೊರಟಿದ್ದ ಮೌರ್ಯ ಮರ್ಯಾದೆ ಚಪ್ಪಲಿ ಏಟಿನಲ್ಲಿ ಕೊನೆಗೊಳ್ಳುವಂತಾಗಿದೆ. ಹಿಂದೂ ಧಾರ್ಮಿಕ ಗ್ರಂಥಗಳ ಬಗ್ಗೆ ಇಲ್ಲಸಲ್ಲದ ಹೇಳಿಕೆ ನೀಡುತ್ತಾ ಸಾಗಿರುವ ಈ ದುರಹಂಕಾರಿಯನ್ನು ಸಮಾಜವಾದಿ ಪಕ್ಷ ಬಹಳ ಹಿಂದೆಯೇ ಹೊರಹಾಕಿತ್ತು. ನಂತರ ಇತ್ತೀಚೆಗೆ ಈ ಸ್ವಾಮಿ ಪ್ರಸಾದ್ ಎನ್ನುವ ದುರಹಂಕಾರಿ ರಾಷ್ಟ್ರೀಯ ಶೋಷಿತ ಸಮಾಜ ಪಕ್ಷ ಕಟ್ಟಿಕೊಂಡು ಮೆರೆದಾಡ್ತಾ ಇದ್ದಾನೆ. ಇತ್ತೀಚೆಗೆ ಪೂರ್ಣಗೊಂಡ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಈ ಪ್ರಭೂತಿ ತನ್ನ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಸಭೆಗೆ ಅಂತ ಆಗ್ರಾ ನಗರಕ್ಕೆ ಹೋಗಿದ್ರು. ಅವಕಾಶಕ್ಕಾಗಿ ಕಾದು ಕುಳಿತಿದ್ದ ಹಿಂದೂ ಹುಲಿ ಹಿಂದೂ ಮಹಾಸಭಾದ ಪದಾಧಿಕಾರಿ ಬ್ರಿಜೇಶ್ ಬಜೌರಿಯಾ ಎಂಬುವ ವ್ಯಕ್ತಿ ಆಗ್ರಾದಲ್ಲಿ ಈ ರಾಮ ವಿರೋಧಿ ಸ್ವಾಮಿ ಪ್ರಸಾದ್ ಮೌರ್ಯನ ಸಭೆಗೆ ಬಂದಿದ್ರು. ಪಬ್ಲಿಕ್ ಗ್ಯಾಲರಿಯಲ್ಲಿ ಇವರು ಕುಳಿತಿದ್ರು. ಸರಿ, ಸ್ವಾಮಿ ಪ್ರಸಾದ್ ಅಲ್ಲಿ ಭಾಷಣದ ಅಮಲಿನಲ್ಲಿ ಮೈಮರೆತು ಪುಂಗುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಈ ರಾಮ ವಿರೋಧಿ ಸ್ವಾಮಿ ಪ್ರಸಾದನ ಮೇಲೆ ಬೂಟು ಎಸೆದು ಬ್ರಿಜೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದರು. ಮೊಟ್ಟೆ, ಟೊಮ್ಯಾಟೊ, ಚಪ್ಪಲಿ ಅಥವಾ ಬೂಟಿನ ಏಟು ತಿನ್ನುವ ಪ್ರಸಂಗ ಬದುಕಿರುವಾಗಲೇ ಎದುರಿಸಿಕೊಂಡವರು ಹಲವರು ಇದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಜನರ ಎದುರೇ ಇಂತಹ ಅವಘಡಗಳ ದೃಶ್ಯ ನೋಡುವುದಿರಲಿ, ಲೇಟೆಸ್ಟ್ ಮೀಡಿಯಾ ಪ್ರಪಂಚದ ಕ್ಯಾಮರಾ ಕಣ್ಣಲ್ಲಿ ಎಲ್ಲವೂ ರೋಲ್ ಆಗುವುದೇ ಸಹಜವಾಗಿದೆ. ಆ ಎಲ್ಲ ದೃಶ್ಯಗಳ ತುಕ್ಕಡಿಗಳು ಎಕ್ಸ್ಪೋಸ್ ಆಗಿ ಹರಿದಾಡುವುದು ಅಂದ್ರೆ ಅಬ್ಬಬ್ಬ, ಇದೆಂಥ ಮುಖಭಂಗಾರಿ, ಛೆಛೆ. ಮೊನ್ನೆ ಚುನಾವಣೆಯ ಸಂದರ್ಭದಲ್ಲಿ ಹರಿದಾಡಿದ ಅಂಥ ಅಪರೂಪದ ಮತ್ತು ಲೇಟೆಸ್ಟ್ ದೃಶ್ಯವೇ ಈ ರಾಮ ವಿರೋಧಿ ಸ್ವಾಮಿ ಪ್ರಸಾದ್ ಮೌರ್ಯನ ಮೇಲೆ ನಡೆದ ಬೂಟೇಟಿನ ಪ್ರಸಂಗ ಅನ್ನಬೇಕಾಗ್ತದೆ. ಸಮಾಜದ ವಿರುದ್ಧ ಹೆಜ್ಜೆ ಇಟ್ಟ ಹಲವು ರಾಜಕಾರಣಿಗಳ ಮೇಲೆ ಅನೇಕ ಬಾರಿ ಇಂಥ ಚಪ್ಪಲಿ ಹಾಗೂ ಶೂ ದಾಳಿ ನಡೆದಿದ್ದಿವೆ. ಅಂಥ ದಾಳಿಗೆ ಒಳಗಾಗುವುದನ್ನು ತಪ್ಪಿಸಿಕೊಳ್ಳಬೇಕಾದರೆ ಪ್ರಜಾಪ್ರಭುತ್ವದ ಮೌಲ್ಯಗಳು, ಆಯಾ ಭೂಪ್ರದೇಶದ ಆರಾಧನೆ ಹಾಗೂ ಜನರ ನಂಬಿಕೆಗಳನ್ನು ಗೌರವಿಸುವ ಸ್ವಭಾವ ಜನಪ್ರತಿನಿಧಿಗಳು ರೂಢಿಸಿಕೊಳ್ಳಬೇಕಾಗಿದೆ. ಮಾದರಿ ನಾಯಕರಾಗಿ ರಾಷ್ಟ್ರ ಕಟ್ಟುವಲ್ಲಿ ಇವರೆಲ್ಲರೂ ತಮ್ಮ ಪಾಲಿನ ಕರ್ತವ್ಯ ನಿಭಾಯಿಸುವ ಅಗತ್ಯವಿದೆ. ಹೇ ಈಡಿಯಟ್ ಮೌರ್ಯ, ಇನ್ನಾದರೂ ರಾಮನಿಗೆ ಹಾಗೂ ರಾಮಚರಿತ್ ಮಾನಸ್ಗಳಂತಹ ಗ್ರಂಥಗಳಿಗೆ ಅವಮಾನಿಸಲಾರೆ ಎಂದು ಸಮಸ್ತ ಸನಾತನಿಗಳ ಮುಂದೆ ತಲೆಬಾಗಿ ಸಾರ್ವಜನಿಕವಾಗಿ ತಪ್ಪೊಪ್ಪಿಕೊಳ್ಳ್ರಿ ಮಹಾಸ್ವಾಮಿಗಳೇ. ಉಳಿದ ಜೀವನವಾದರೂ ಈಗ ರಾಮನ ನೆಲೆಯಲ್ಲಿ ಭದ್ರವಾಗಿಟ್ಟುಕೊಳ್ಳಲು ಆದೀತು. ಹೇ ಮಹಾಪುರುಷನೇ, ಆಗ ಸಮಾಜಕ್ಕಿಷ್ಟು ಒಳ್ಳೆಯ ಕೆಲಸ ಮಾಡಲು ಸಾಧ್ಯವಾಗುವ ಮನಸ್ಸಿನ ಸ್ಥಿತಿ ನಿಮ್ಮದಾಗಬಹುದು. ಇಲ್ಲಿ ನಾವು ನಿಮ್ಮ ಮುಂದೆ ಬೂಟೇಟು, ಚಪ್ಪಲಿ ಪೆಟ್ಟೋ ತಿಂದ ಪ್ರಭೂತಿಗಳ ಪಟ್ಟಿ ಸ್ಮರಣೆಗೆ ತಂದಿಡುತ್ತಿದ್ದೇವೆ. 2024 ಸ್ವಾಮಿ ಪ್ರಸಾದ್ ಮೌರ್ಯ ಆಗ್ರಾದಲ್ಲಿ ಬೂಟೇಟು ತಿಂದ ಪ್ರಭೂತಿ. ಈತ ನಿರಂತರವಾಗಿ ಸನಾತನವನ್ನೇ ಪ್ರಶ್ನಿಸುವ ಉದ್ಧಟ. ತುಳಸಿದಾಸರ ರಾಮ್ ಚರಿತ್ ಮಾನಸ್ ಗ್ರಂಥದ ವಿಚಾರಗಳ ಮೂಲಕ ಶ್ರೀರಾಮನ ಬಗ್ಗೆ ಸವಾಲೆಸೆದಿದ್ದ ಈ ವಿಕೃತ ರಾಜಕಾರಣಿ ಬೂಟೇಟು ತಿಂದಿದ್ದಾನೆ. 2013 ಪರ್ವೇಜ್ ಮುಷರಫ್, ಪಾಕಿಸ್ತಾನದ ಎಕ್ಸ್ ಪ್ರೆಸಿಡೆಂಟ್, ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡಲು ಹೊರಟ ಸರ್ವಾಧಿಕಾರಿ. ಈತನ ಜನವಿರೋಧಿ ವರ್ತನೆಯಿಂದ ರೋಸಿ ಹೋದ ಪಾಕಿಸ್ತಾನಿ ಪ್ರಜೆಗಳ ಪರವಾಗಿ ಅಲ್ಲಿಯ ವಕೀಲ ತಜ್ಮುಲ್ ಲೋಧಿ ಬೂಟು ಎಸೆದು ಆಕ್ರೋಶ ವ್ಯಕ್ತಪಡಿಸಿದ್ದರು. 2013 ಚೀನಾ ಅಧ್ಯಕ್ಷ ಮೈಯಿಂಗ್ ಜೋ, ಈತನ ಅಧಿಕಾರದ ಅಮಲು 9 ಬಾರಿ ಬೂಟಿನ ಏಟಿಗೆ ಗುರಿಯಾಗುವಂತೆ ಮಾಡಿತ್ತು. 2012 ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿ, ಪ್ರಸ್ತುತ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ. ಪ್ರಸಂಗ ಚುನಾವಣಾ ಪ್ರಚಾರ. ಡೆಹ್ರಾಡೂನ್ ನಗರದಲ್ಲಿ ಬೂಟಿನ ದಾಳಿಗೆ ಇವರು ಗುರಿಯಾಗಿದ್ದರು. 2010 ಬ್ರಿಟಿಷರ ಮಾಜಿ ಪ್ರಧಾನಿ ಟೋನಿ ಬ್ಲೇರ್ ದುಬ್ಲಿ ಐಲ್ಯಾಂಡ್ ಪುಸ್ತಕ ಮೇಳ ಸಮಾರಂಭದಲ್ಲಿ 2 ದಿನಗಳ ಕಾಲ ನಿರಂತರವಾಗಿ ಬಾಟಲಿ, ಮೊಟ್ಟೆ ಹಾಗೂ ಬೂಟಿನ ದಾಳಿಗೆ ಗುರಿಯಾಗಿದ್ರು. 2010
ಜಮ್ಮು ಕಾಶ್ಮೀರ ಸ್ವಾತಂತ್ರ್ಯೋತ್ಸವ ಸಮಾರಂಭ, ಅಂದಿನ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಮೇಲೆ ಪೊಲೀಸ್ ಅಧಿಕಾರಿ ಬ್ರೌನ್ ಬೆಲ್ಟ್ ತೋರಿಸಿ ಹೆದರಿಸಿದಂತಹ ಪ್ರಸಂಗ. 2009 ಅಹಮದಾಬಾದ್ ಚುನಾವಣಾ ಪ್ರಚಾರ ಪ್ರಸಂಗ. ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಮೇಲೆ ಬೂಟು ಎಸೆಯಲು 28 ವರ್ಷದ ಯುವಕನ ವಿಫಲ ಯತ್ನವಾಗಿತ್ತು. 2009 ಹಣಕಾಸು ಖಾತೆಯ ಅಂದಿನ ಕೇಂದ್ರ ಸಚಿವ ಪಿ ಚಿದಂಬರಂ ಮೇಲೆ ಸಿಖ್ ಪತ್ರಕರ್ತನಿಂದ ಹಲ್ಲೆಗೆ ವಿಫಲ ಯತ್ನ ನಡೆದಿತ್ತು. 2008 ಅಮೆರಿಕದ ಅಂದಿನ ಅಧ್ಯಕ್ಷ ಜಾರ್ಜ್ ಬುಷ್ ಮೇಲೆ ಶೂ ದಾಳಿ ಪ್ರಸಂಗ. ಶರವೇಗದಲ್ಲಿ ಈ ಘಟನೆ ಎಲ್ಲೆಲ್ಲೋ ಪ್ರಚಲಿತಗೊಂಡಿತ್ತು. ಮುಂದೆ ರಾಜಕಾರಣಿಗಳು ಇಡುವ ರಾಷ್ಟ್ರ ಹಾಗೂ ಜನವಿರೋಧಿ ಹೆಜ್ಜೆಗಳು ಕಂಡಾಗಲೆಲ್ಲ ಬೇಸತ್ತೋ ಅಥವಾ ಅವರ ವರ್ತನೆಯಿಂದ ಆಕ್ರೋಶಗೊಂಡೋ ಶ್ರೀಸಾಮಾನ್ಯರು ಹೀಗೆ ಚಪ್ಪಲಿ, ಬೂಟು ಅಥವಾ ಮೊಟ್ಟೆ ಮತ್ತು ಕಪಾಳ ಮೋಕ್ಷಕ್ಕೆ ಮುಂದಾಗುವ ಕ್ರಿಯೆ ಸಾಮಾನ್ಯವಾಗಿ ಕಂಡುಬಂದ ಪ್ರಸಂಗಗಳು ಅಂತಲೇ ಇಲ್ಲಿ ನಾವು ದಾಖಲಿಸಬೇಕಾಗುತ್ತದೆ. ಹಾಂಗ್ಕಾಂಗ್, ಥೈವಾನ್, ಆಸ್ಟ್ರೇಲಿಯಾ, ಭಾರತ, UK, US, ಪಾಕಿಸ್ತಾನ, ಅರಬ್ ರಾಷ್ಟ್ರಗಳು, ಐರ್ಲ್ಯಾಂಡ್ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಬೂಟು ಹಾಗೂ ಚಪ್ಪಲಿ ಎಸೆದು ಆಕ್ರೋಶ ವ್ಯಕ್ತಪಡಿಸಿದ ಅನೇಕ ಸಂದರ್ಭಗಳು ಆಗಾಗ ದಾಖಲಾಗ್ತಲೇ ಇದ್ದಾವೆ. ಅದರಲ್ಲೊಂದು ಹೊಸ ಸೇರ್ಪಡೆ ಈ ರಾಮ ವಿರೋಧಿ ಧೂರ್ತ ರಾಜಕಾರಣಿ ಸ್ವಾಮಿ ಪ್ರಸಾದ್ ಮೌರ್ಯ ಮೇಲಿನ ಚಪ್ಪಲಿ ಎಸೆತಕ್ಕೆ ಕಾರಣವಾದಂತಹ ಪ್ರಸಂಗ. ಈ ಸ್ವಾಮಿ ಪ್ರಸಾದ್ ಮೌರ್ಯನ ಬಗ್ಗೆ ನಿಮಗೇನನ್ನಿಸುತ್ತದೆ? ಕಾಮೆಂಟ್ ಮಾಡಿ ತಿಳಿಸಿ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ.